ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ಕೆ ಬ್ಲಾಗ್ಸ್. ಗೈಸ್, ನನಗೆ ಇಂಟರ್ನಲ್ಸ್ ಇತ್ತು, ಅದಕ್ಕೆ ಈಗ ಸ್ವಲ್ಪ ವೀಡಿಯೋಸ್ ಬರೋದು ಲೇಟ್ ಆಗುತ್ತೆ. ಬಟ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹಳೆ ವೀಡಿಯೋಗೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಸೆಕೆಂಡ್ ಎಕ್ಸಾಮ್ ಬಗ್ಗೆ. ನಾವು ಸೆಕೆಂಡ್ ಎಕ್ಸಾಮ್ ಬರೆದ್ರೆ ಈಗ ಫಸ್ಟ್ ಎಕ್ಸಾಮಿಂದ ಸೆಕೆಂಡ್ ಎಕ್ಸಾಮಲ್ಲಿ ಸ್ಕೋರ್ ಜಾಸ್ತಿ ಬಂದರೆ ಅದು ಕೌನ್ಸಿಲಿಂಗ್ಗೆ ತಗೋತಾರ ಅಥವಾ ಹಿಂಗೆ ಅಪ್ಲಿಕೇಶನ್ ಹಾಕೋದು, ಎಲ್ಲೋಗಿ ಅಪ್ಲಿಕೇಶನ್ ಹಾಕಬೇಕು ಸೆಕೆಂಡ್ ಎಕ್ಸಾಮ್ನಿಂದ. ಸೊ ನಿಮ್ಮೆಲ್ಲ ಡೌಟ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಹಳೆ ವಿಡಿಯೋದಲ್ಲಿ ನೀವು ಕಮೆಂಟ್ಸ್ ಹಾಕಿದ್ದೀರಾ ಎಷ್ಟೊಂದು ಕ್ವಶನ್ನ, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಫಸ್ಟ್ ಕ್ವಶನ್ ಕೇಳಿದ್ದೀರಾ ನೀವು ಸೆಕೆಂಡ್ ಎಕ್ಸಾಮ್ ಬರ್ದಿದ್ದೀರಾ ಅಂತ. ಹಾಗೆ ನಾನು ಸೆಕೆಂಡ್ ಎಕ್ಸಾಮ್ ಬರೆದಿದ್ದೆ. ನಾನು ಕೆಮಿಸ್ಟ್ರಿ ಎಕ್ಸಾಮ್ ಬರೆದಿದ್ದೆ. ಬಿಕಾಸ್ ನನ್ನ ಫಿಸಿಕ್ಸ್ ಮ್ಯಾಥ್ಸ್ ಚೆನ್ನಾಗಿ ಬಂದಿತ್ತು 95+, ಬಟ್ ಕೆಮಿಸ್ಟ್ರಿ ಸ್ವಲ್ಪ ಕಡಿಮೆ ಬಂದಿತ್ತು, 92 ಬಂದಿತ್ತು. ಸೊ ಅದಕ್ಕೆ ನಾನು ಸೆಕೆಂಡ್ ಎಕ್ಸಾಮ್ ಬರೆದೆ. ಕ್ವಶನ್ ಅಂತ ಕೇಳಿದ್ರೆ ಅಂದರೆ ನಾವು ಸೆಕೆಂಡ್ ಎಕ್ಸಾಮ್ ಬರೆಯೋದ ಬೇಡವಾ ಅಂತ ಕೇಳಿದ್ದೀರಾ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಕನ್ನಡ, ಹಿಂದಿ ಅದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ. ನೀವು ಬಯಾಲಜಿ ಸ್ಟೂಡೆಂಟ್ ಆಗಿದ್ದರೆ PCM BL ಯಾವ್ದು ಕಡಿಮೆ ಬಂದಿದೆ ಅದು ಬರೀರಿ. ಬಿಕಾಸ್ ನಿಮಗೆ KCETಗೆ ಅದು ಕೌಂಟ್ ಆಗುತ್ತೆ. ನೀವು PCM ಸ್ಟೂಡೆಂಟ್ ಆಗಿದ್ದರೆ CN ಬರೆಯೋಕ್ಕೆ ಹೋಗಬೇಡಿ, ಬಿಕಾಸ್ KCET ಕೌಂಟ್ ಆಗೋಲ್ಲ. ಸೊ ನಿಮ್ಮದು PCM ಯಾವ್ದು ಕಡಿಮೆ ಬಂದಿದ್ರೆ ಅದು ಬರೀರಿ. ಸುಮ್ಮನೆ ಕನ್ನಡ ಇಂಗ್ಲೀಷ್ ಅದನ್ನೆಲ್ಲ ಕಟ್ಟೋಕೆ ಹೋಗಬೇಡಿ. ನಿಮಗೆ KCETಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಓದ್ತೀನಿ ಅಥವಾ ಬಿಕಾಸ್ ಪೇ ಮಾಡ್ತೀರಾ, ನೀವು 200-250 ಪೇ ಮಾಡ್ತೀರಾ. ಸೊ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ, KCETಗೆ ರ್ಯಾಂಕ್ ನಿಮ್ಗೆ ಇನ್ಕ್ರೀಸ್ ಆಗಬೇಕು ಅಂದರೆ ಐ ಸಜೆಸ್ಟ್ ಎಕ್ಸಾಮ್ ಬರೀರಿ ಗೈಸ್. ಸೆಕೆಂಡ್ ಎಕ್ಸಾಮ್ ಯಾರು ಬರೀಬೇಕು ಅಂದರೆ NC ಅಂತ ಬಂದಿರುತ್ತೆ ನೋಡಿ, ನಾಟ್ ಕಂಪ್ಲೀಟೆಡ್ ಅಂತ ಹಂಗಂದ್ರೆ ಫೇಲ್ ಅಂತ. ಬಟ್ ಈಗ ಚೇಂಜ್ ಮಾಡಿದ್ದಾರೆ, NC ಅಂತ ಕೊಡ್ತಿದ್ದಾರೆ. ಅವ್ರು ಕಂಪಲ್ಸರಿ ಸೆಕೆಂಡ್ ಎಕ್ಸಾಮ್ ಬರೀರಿ. ಥರ್ಡ್ ಎಕ್ಸಾಮ್ಗೆಲ್ಲ ಕಾಯ್ಬಿಡಿ. ಸೊ ಸೆಕೆಂಡ್ ಎಕ್ಸಾಮಲ್ಲೇ ಪಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಗೈಸ್. ನೆಕ್ಸ್ಟ್ ಕ್ವಶನ್ ಏನಂತ ಕೇಳಿದ್ರೆ ಅಂದರೆ ಫಸ್ಟ್ ಎಕ್ಸಾಮಿಂದ ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಬಂದರೆ ಯಾವ ಮಾರ್ಕ್ಸ್ ಕೌಂಟ್ ತಗೋತಾರೆ ಅಂತ. ನಂದು ಅದೇ ಡೌಟ್ ಇದ್ದಿದ್ದು ನಾನು ಎಕ್ಸಾಮ್ ಬರ್ದಾಗ. ಬಿಕಾಸ್ ನಂದು ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಬಂದಿತ್ತು 2 ಮಾರ್ಕ್ಸ್ ಫಸ್ಟ್ ಎಕ್ಸಾಮಿಂದ. ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಏನಂದರೆ ಬೆಸ್ಟ್ ಆಫ್ 2 ತಗೋತಾರೆ. ಈಗ ನಿಮ್ಮದು ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಬಂದಿದ್ದರೆ ಫಸ್ಟ್ ಎಕ್ಸಾಮ್ದು ತೊಗೋತಾರೆ. ಫಸ್ಟ್ ಎಕ್ಸಾಮಲ್ಲಿ ಕಡಿಮೆ ಬಂದರೆ ಸೆಕೆಂಡ್ ಎಕ್ಸಾಮ್ದು ತೊಗೋತಾರೆ. ಸೊ ಡೋಂಟ್ ವರಿ ಗೈಸ್, ಸೆಕೆಂಡ್ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ, ಟ್ರೈ ಮಾಡಿ. ಥರ್ಡ್ ಎಕ್ಸಾಮ್ವರೆಗೂ ಹೋಗೋಕೆ ಹೋಗಬೇಡಿ. ನಿಮಗೆ ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಸೆಕೆಂಡ್ ಎಕ್ಸಾಮಲ್ಲೇ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿ ಗೈಸ್, ಬಿಕಾಸ್ KCETಗೆ ಹೆಲ್ಪ್ ಆಗುತ್ತೆ. ನಿಮ್ದೇನಾದ್ರು KCET ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಸೊ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀರಿ ಗೈಸ್. ನೆಕ್ಸ್ಟ್ ಕ್ವಶನ್ ಏನಂತ ಕೇಳಿದ್ರೆ ಅಂದರೆ ಇಸ್ ಇಟ್ ಪಾಸಿಬಲ್ ಟು ರೈಟ್ ಓನ್ಲಿ 1 ಸಬ್ಜೆಕ್ಟ್ ಆರ್ ಕಂಪಲ್ಸರಿ ಟು ರೈಟ್ ಆಲ್ ಸಬ್ಜೆಕ್ಟ್ಸ್ ಅಂತ. ಏನಿಲ್ಲ ಗೈಸ್, ನಿಮ್ಗೆ ಯಾವ ಸಬ್ಜೆಕ್ಟ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ದೀರಾ ಆ ಸಬ್ಜೆಕ್ಟ್ ಅಪ್ಲೈ ಮಾಡಿದ್ರೆ ಸಾಕು. ಎಲ್ಲ ಸಬ್ಜೆಕ್ಟು ಕಂಪಲ್ಸರಿ ಬರೀಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ನಿಮಗೆ ಈಗ ನೀವು ಎಲ್ಲನೂ ಕಟ್ಬೋದು, ಇಲ್ಲಾಂದರೆ ನಿಮಗೆ ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ 1 ಸಬ್ಜೆಕ್ಟ್ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಇಷ್ಟ ಗೈಸ್, ಅಷ್ಟು ಅಂತ ಯಾವುದೂ ಇಲ್ಲ ಕಂಪಲ್ಸರಿ ಅಂತ. ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಬೇಕು ಅಷ್ಟೂ ಅಪ್ಲೈ ಮಾಡ್ಬೋದು ಗೈಸ್. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ ಅಂದರೆ ಔಟ್ ಟು ಅಪ್ಲೈ ಫಾರ್ ಸೆಕೆಂಡ್ ಎಕ್ಸಾಮ್ ಅಂತ. ಸೆಕೆಂಡ್ ಎಕ್ಸಾಮ್ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಕಾಲೇಜ್ಗೆ ಹೋಗಿ ಆಫೀಸ್ ಬ್ಲಾಕಿಗೆ ಅವ್ರು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅಥವಾ ನಿಮ್ಮ ಟೀಚರ್ಸ್ಗೆ ಇವಾಗ ಫೋನ್ ಮಾಡ್ಕೊಳ್ಳಿ, ಕಾಲೇಜಲ್ಲಿ ಅಪ್ಲಿಕೇಶನ್ಗೆ ಓಪನ್ ಆಗಿದೆ ಅಂತ. ಒಂದು ಸಬ್ಜೆಕ್ಟ್ಗೆ 200-250 ಚಾರ್ಜ್ ಮಾಡ್ತಾರೆ. ನಮ್ದೇನು ಲಕ್ಕಿ ಅಂದರೆ ನಮ್ಮ ಕಾಲೇಜಲ್ಲಿ ನಮಗೇನು ಚಾರ್ಜ್ ಮಾಡಿಲ್ಲ. ಬಟ್ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ ಬರೆದಾಗ ಸೆಕೆಂಡ್ ಎಕ್ಸಾಮ್ ಅವ್ರಿಗೆಲ್ಲ ಚಾರ್ಜ್ ಮಾಡಿದರು. ಬಟ್ ನಮ್ಮ ಕಾಲೇಜಲ್ಲಿ ಓಸಲಿ ಯಾವುದೇ ಚಾರ್ಜ್ ಇರಲಿಲ್ಲ ಎಕ್ಸಾಮ್ಗೆ. ಸೊ ನೀವು ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಕಾಲೇಜ್ಗೆ ಹೋಗಿ ನಿಮ್ಮ ಆಫೀಸ್ ಬ್ಲಾಕ್ ಇರುತ್ತಲ್ಲ ಅವ್ರನ್ನ ಕೇಳಿದ್ರೆ ಅವರು ನಿಮಗೆ ಹೇಳ್ತಾರೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಗೈಸ್ ನೆಕ್ಸ್ಟ್ ಕ್ವಶನ್ ಕೇಳಿದರೆ ಸೆಕೆಂಡ್ ಎಕ್ಸಾಮ್ ಬರೆದ್ರೆ ವರ್ತಿದೆ ಅಂತ. ಗೈಸ್ 100% ವರ್ತಿದೆ. ಈಗ ನಿಮ್ಮದು ಮಿಸ್ಸಾಗಿ ಸೆಕೆಂಡ್ ಎಕ್ಸಾಮ್ ಕಡಿಮೆ ಬಂದ್ರೂ ಲೈಕ್ ಅದೇನು ಡ್ಯಾಮೇಜ್ ಆಗೋಲ್ಲ, ಫಸ್ಟ್ ಎಕ್ಸಾಮ್ದೇ ತಗೋತಾರೆ ಸ್ಕೋರ್ನು. ಬಟ್ ಈಗ ಸೆಕೆಂಡ್ ಎಕ್ಸಾಮ್ ಕಟ್ತಿದ್ದೀರಾ ಅಂದರೆ ನೀವು ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ KCETಗೆ ನಿಜ ಹೆಲ್ಪ್ ಆಗುತ್ತೆ. 1 or 2 ಮಾರ್ಕ್ಸ್ ನಿಮ್ಮದು ಜಾಸ್ತಿ ಬಂದ್ರೂ ರ್ಯಾಂಕಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ, ರ್ಯಾಂಕ್ ಹೈ ಬರೋ ಚಾನ್ಸಸ್ ಇರುತ್ತೆ. ಸೊ 100% ವರ್ತಿದೆ. ಯಾರ್ಯಾರು ಎಕ್ಸಾಮ್ ಕಟ್ಟಬೇಕು ಅಂತಿದ್ದೀರಾ ಲೈಕ್ PCM B ಆ 4 ಸಬ್ಜೆಕ್ಟಲ್ಲೇ ಕಟ್ಟಕ್ಕೆ ಟ್ರೈ ಮಾಡಿ. ಕನ್ನಡ, ಇಂಗ್ಲೀಷ್, CS ಯಾವುದು ಲೈಕ್ ಅದ್ರ ಮೇಲೆ ಎಕ್ಸಾಮ್ ಕಟ್ಟಿ ಇದು ಮಾಡೋಕ್ಕೆ ಹೋಗ್ಬೇಡಿ. ಫೇಲ್ ಆಗಿದ್ದರೆ ಅವ್ರ NC ಇದ್ದರೆ ಇದು ಮಾಡಿ ಲೈಕ್ ಅಪ್ಲೈ ಮಾಡಿ. ಬಟ್ ಸುಮ್ಮನೆ ಅದಕ್ಕೆಲ್ಲ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಬೇಕು ಅಂದ್ಬಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ, ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಕಾನ್ಸಂಟ್ರೇಟ್ ಆನ್ KCET. ಈಗ 4 ಸಬ್ಜೆಕ್ಟ್ ಬೇಕಾಗಿರೋದು ನಿಮಗೆ. ಸೊ ಅದ್ರ ಮೇಲೆ ಅಪ್ಲೈ ಮಾಡಿ. ಬಿಕಾಸ್ ಅದರಲ್ಲಿ ಮಾರ್ಕ್ಸ್ ನಿಮ್ಗೆ ಇನ್ಕ್ರೀಸ್ ಆದರೆ ನಿಮ್ಮ KCETಲ್ಲೂ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ ಗೈಸ್. ನಿಮಗೆ ಸೆಕೆಂಡ್ ಎಕ್ಸಾಮ್ ಬಗ್ಗೆ ಏನೇನು ಡೌಟ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಿಮಗೆ ಮುಂದೆ ಯಾವುದೇ ಥರ KCET ಬಗ್ಗೆ ಅಪ್ಡೇಟ್ಸ್ ಬೇಕು, ಇಲ್ಲಾಂದರೆ ಕೌನ್ಸಿಲಿಂಗ್ ಬಗ್ಗೆ ವಿಡಿಯೋ ಬೇಕು, ಡೈಲಿ ವ್ಲಾಗ್ಸ್ ಎಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ನನಗೆ ನೆಕ್ಸ್ಟ್ ಈ ವೀಕ್ ಫುಲ್ ಇಂಟರ್ನಲ್ಸ್ ಇದೆ. ಸೊ ವೀಡಿಯೋಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಡೈಲಿ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಅಪ್ಡೇಟ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀವಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.